ಓಂ ಶ್ರುತತ್ವಾಚ್ಚ ಓಂ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತ್ರಿವಿಕ್ರಮ ಪಂಡಿತರು ಹೇಳಿದ ತತ್ವ ಪ್ರದೀಪವನ್ನು ನೋಡ್ತಾ ಇದ್ದೀವಿ. ಆಚಾರ್ಯರ ಭಾಷ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ತ್ರಿವಿಕ್ರಮ ಪಂಡಿತರು ಈಗ ಟೀಕೆಯ ರೂಪದಲ್ಲಿ ವಿವರಿಸಿ ಆಗಿದೆ. ವೇದವಾಕ್ಯಕ್ಕೂ ಕೂಡ ಅವರು ಅರ್ಥವನ್ನು ಹೇಳಿ ಆಗಿದೆ. ಇದಾದ ಮೇಲೆ ಒಂದು ಬಾರಿ ತ್ರಿವಿಕ್ರಮ ಪಂಡಿತರು ಈ 5 ಅಧಿಕರಣಗಳು, ಜನ್ಮಾಧಿಕರಣ ಇತ್ಯಾದಿ ಎಲ್ಲ ಅಧಿಕರಣಗಳನ್ನು ಕೂಡ ಅವಲೋಕನ ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಮಸ್ತ ಬ್ರಹ್ಮಸೂತ್ರಗಳು, ವಿಶೇಷತಃ ಈ 5 ಅಧಿಕರಣಗಳು ಕೂಡ ಮಾಯಾವಾದದ ನಿರಾಕರಣೆಗಾಗಿ ಹೊರಟಿವೆ. ವಸ್ತುತಃ ಅವು ಹೊರಟಿರುವುದು ಕೇವಲ ಮಾಯಾವಾದದ ನಿರಾಕರಣೆಗಾಗಿ ಅಲ್ಲ, ಇತರ ಎಲ್ಲ ದುರ್ವಾದಗಳನ್ನು ಕೂಡ ನಿರಾಕರಣೆ ಮಾಡ್ತಾ ಇವೆ. ಆದರೂ ಕೂಡ ಮಾಯಾವಾದದ ನಿರಾಕರಣವು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಅಡಗೆ ಇದೆಯಲ್ಲ ಅಂತ ಅವರಿಗೆ ಅನಿಸಿತು. ನಾನು ಅಂತ ಏವಂ ತರ್ಹಿ ಪ್ರಕಟಮೇತಾನಿ ಸೂತ್ರಾಣಿ ಬ್ರಹ್ಮ ಅವಾಚ್ಯತ್ವ ಪ್ರತಿಪಕ್ಷಭೂತಾನಿ. ಈ ಸೂತ್ರಗಳು, ಈ 5 ಸೂತ್ರಗಳು ಬ್ರಹ್ಮ ಅವಾಚ್ಯ ಅನ್ನುವ ಒಂದೇನು ಪಕ್ಷ ಇದೆ, ಆ ಪಕ್ಷಕ್ಕೆ ಪ್ರತಿಪಕ್ಷವಾಗಿವೆ, ವಿರೋಧಿಗಳಾಗಿವೆ. ಯಾವತ ಅತ್ರ ತತ್ಪಕ್ಷೀಯ ಪೂರ್ವಪಕ್ಷೀ ಕ್ರಿಯಂತೆ. ಯಾವ ಕಾರಣದಿಂದ ಅಂದರೆ ತತ್ಪಕ್ಷೀಯ, ಆ ಬ್ರಹ್ಮ ಅವಾಚ್ಯತ್ವವನ್ನು ಒಪ್ಪುವ ಪಕ್ಷದವರು ಅವರೇ ಇಲ್ಲಿ ಪೂರ್ವ ಪಕ್ಷಿಗಳಾಗಿದ್ದಾರೆ. ನಮಗೆ ಅವರನ್ನು ಪ್ರಧಾನವಾಗಿ ಪೂರ್ವ ಪಕ್ಷವನ್ನಾಗಿಟ್ಕೊಂಡು ಈ 5 ಸೂತ್ರಗಳು ಹೊರಟಿವೆ. ಹಾಗೆ ಉಳಿದ ಮತಗಳನ್ನು ಕೂಡ ಅವು ನಿರಾಕರಣೆ ಮಾಡುವ ಉದ್ದೇಶ ಹೊಂದಿವೆ ಅಂತ ಕಾಣಿಸಿದೆ ಅವರಿಗೆ. ಕಿಮಿದಂ ಇಹ ಕುತೂಹಲಂ. ಇದರಲ್ಲೇನು ಆಶ್ಚರ್ಯ? ಆಶ್ಚರ್ಯ ಏನಿಲ್ಲ. ಒಂದು ದೃಷ್ಟಿಯಿಂದ ಆಶ್ಚರ್ಯ ಇದೆ, ಮತ್ತೊಂದು ದೃಷ್ಟಿಯಿಂದ ಆಶ್ಚರ್ಯ ಏನಿಲ್ಲ. ಸ್ಪಷ್ಟವಾಗಿ ಹೇಳ್ತಿರುವುದರಿಂದ ಆಶ್ಚರ್ಯವೇನಿಲ್ಲ. ಆದರೂ ಕೂಡ ನಮಗಿದು ಇಲ್ಲಿವರೆಗೆ ತಿಳಿಲಿಲ್ವಲ್ಲ, ಅದೇ ದೊಡ್ಡ ಆಶ್ಚರ್ಯ. ಮಾಯಾವಾದ ನಿರಸನಿ ಪಂಚಾಧಿಕರಣಿ ಅಂತಾರೆ ಗೋವಿಂದಾಚಾರ್ಯರನ್ನು. ವಿಸ್ಮಯಾವಹಮಿದಂ ಗೋವಿಂದಾಚಾರ್ಯ ಹೇಳೋದು, ಅದಕ್ಕೆ ವ್ಯಾಖ್ಯಾನ ಮಾಡಿದಾಗ ಇದು ಬಹಳ ಆಶ್ಚರ್ಯಕರವಾಗಿದೆ. 5 ಅಧಿಕರಣಗಳು ಕೂಡ ಮುಖ್ಯವಾಗಿ ಮಾಯಾವಾದ ನಿರಾಸವನ್ನೇ ಮಾಡ್ತಿರುವಂತೆ ಕಾಣಿಸ್ತದೆ. ಆದ್ದರಿಂದ ಜಿಜ್ಞಾಸುಗಳು ಇದನ್ನ ಯಾವುದೇ ಪೂರ್ವಗ್ರಹವಿಲ್ಲದೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆಚಾರ್ಯರು ನ್ಯಾಯ ವಿವರಣ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳಲ್ಲಿ, ಅನುವ್ಯಾಖ್ಯಾನ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಮೊದಲ ವಿಷಯವೇ, ಮೊದಲ ಅನುವ್ಯಾಖ್ಯಾನದ ಬ್ರಹ್ಮಸೂತ್ರ ಭಾಷ್ಯದ ನ್ಯಾಯ ವಿವರಣದ ಮೊದಲ 5 ಅಧಿಕರಣಗಳೇ ಆ ಅದ್ವೈತದ ನಿರಾಕರಣೆಯನ್ನು ಹೊಂದಿವೆ, ಅದ್ವೈತದ ನಿರಾಕರಣೆಯನ್ನು ಮಾಡುವ ಆಶಯವನ್ನು ಹೊಂದಿವೆ ಅಂತ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ತ್ರಿವಿಕ್ರಮ ಪಂಡಿತರು ಅದನ್ನು ಹೇಳಿದ್ದಾರೆ. ಆದರೂ ಸ್ಪಷ್ಟವಾಗಿ ಎಲ್ಲ ಕಡೆ ಬಂದಿಲ್ಲ. ಅದು ತ್ರಿವಿಕ್ರಮ ಪಂಡಿತರಿಗೆ ಈಗ ವ್ಯಕ್ತವಾಗಿ ಕಾಣಿಸಿದೆ. ಪ್ರತೀಯಂತೆ ಹಿ ತನ್ನಿರಾಕರಣ ಪರಾಣಿ ಮುಖ್ಯತಃ ಏವ ಕಾರ್ಸ್ನೇನ ಪೂರ್ಣವಾಗಿ ಮುಖ್ಯತಃ ಏವ ಸ್ಪಷ್ಟವಾಗಿ ಅಡಗಿದೆ ಅಂತ ನಾನು ಹೇಳಿದೆ. ಅಡಗಿದೆ ಅಂತ ಏನು ಹೇಳಬೇಕಾಗಿಲ್ಲ, ಮುಖತಃನೇ ಹೇಳುವಂತೆ ಕಾಣಿಸ್ತಿದೆಯಲ್ಲ. ಅದರಿಂದ ನಮಗಿದು ಗೊತ್ತಾಗಬೇಕಾಗಿತ್ತಲ್ಲ. ತ್ರಿವಿಕ್ರಮ ಪಂಡಿತರು ನಮಗೀಗಾಗಲೇ ಗೊತ್ತಿರುವಂತೆ ತಮ್ಮ ಆಯುಷ್ಯದ ಒಂದು ಸರಿಸುಮಾರು ಅರ್ಧ ಭಾಗವನ್ನ ಅದ್ವೈತದ ವಿದ್ವಾಂಸರಾಗಿ ಕಳೆದವರು. ಆಮೇಲೆ ಆಚಾರ್ಯರ ಸಂಪರ್ಕಕ್ಕೆ ಬಂದಾಗ ಅವ್ರ ಜೊತೆ ಸುದೀರ್ಘವಾದ ಚರ್ಚೆ ಮಾಡಿ ಮುಂದೆ ಈ ತತ್ವವಾದವನ್ನು ಅಪ್ಪಿಕೊಂಡವರು. ಮತ್ತು ಆಚಾರ್ಯರಿಗೆ ಅವರು, ನೀವು ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿದ್ದೀರಿ, ಅಣುಭಾಷ್ಯ ರಚನೆ ಮಾಡಿದ್ದೀರಿ, ನ್ಯಾಯ ವಿವರಣೆ ಮಾಡಿದ್ದೀರಿ, ಆದರೂ ಇನ್ನೂ ಒಂದು ಗ್ರಂಥದ ಅವಶ್ಯಕತೆ ಇದೆ ಅಂತ ಹೇಳಿ ಅನುವ್ಯಾಖ್ಯಾನದ ರಚನೆಗೂ ಕೂಡ ಅವರು ಕಾರಣರಾದವರು. ಅವರಿಗೆ ಅದ್ವೈತದ ಅವಲೋಕನದಲ್ಲಿ ಅವರು ಮುಳುಗಿದ್ದಾಗ ಈ ಹಿಂದೆ ಈ 5 ಸೂತ್ರಗಳನ್ನು ಬೇಕಾದಷ್ಟು ಬಾರಿ ನಾನು ಓದೇ ಇದ್ದೆ, ಇಡೀ ಬ್ರಹ್ಮಸೂತ್ರಗಳನ್ನು ಓದಿದ್ದೆ. ಆದರೆ ಅವು ಅದ್ವೈತವನ್ನು ನಿರಾಕರಣೆ ಮಾಡ್ತಿವೆ ಅಂತ ಆವಾಗ ಕಾಣಲಿಲ್ವಲ್ಲ.
ಆದ್ರಿಂದ ಅದು ಆಶ್ಚರ್ಯ. ಮುಖತಃನೇ ಹೇಳ್ತಾ ಇವೆ, ಆದರೂ ಕಾಣಲಿಲ್ವಲ್ಲ ಅಂತ ಅದರ ತಾತ್ಪರ್ಯ. ಕಿಮಿದಮಿಹ ಕುತೂಹಲಂ ಅಂತ ಹೇಳಿದಲ್ಲ, ಇದು ಇಲ್ಲೇನು ಕುತೂಹಲ ಏನಿಲ್ಲ ಅಂತ ಒಂದು ಅರ್ಥ ಹೇಳಿದೆ. ಹಾಗೇನು ಅರ್ಥ ಹೇಳಬೇಕಾಗಿಲ್ಲ. ಕಿಮಿದಮಿಹ ಕುತೂಹಲಂ ಅಂದ್ರೆ ಏನು ಕುತೂಹಲಪ್ಪ ಇದು, ಏನು ಆಶ್ಚರ್ಯ ಇದು ಅಂತ ಹಾಗೂ ಕೂಡ ಅದಕ್ಕೆ ಅರ್ಥ ಹೇಳ್ಬೋದು. ಒಂದು ಕುತೂಹಲ ಇದೆ, ನೋಡಿ ಬನ್ನಿ ಇಲ್ಲಿ ಅಂತ. ಆಶ್ಚರ್ಯ ಏನಿಲ್ಲ ಅಂತ ಹಂಗೆ ಅರ್ಥ ಹೇಳೋದಕ್ಕಿಂತ ಈ ಎರಡನೇ ಅರ್ಥ ಹೇಳುವುದೇ ಹೆಚ್ಚು ಯೋಗ್ಯ. ತಥಾಹಿ ಈ ತ್ರಿವಿಕ್ರಮ ಪಂಡಿತರು ಇದಕ್ಕೆ 2-3 ಪುಟಗಳ ಗಟ್ಟಲೆ ಏನು ವ್ಯಾಖ್ಯಾನ ಮಾಡಿದ್ದಾರೆ, 3-4 ಪುಟಗಳ ಗಟ್ಟಲೆ, ಅದೆಲ್ಲವನ್ನೂ ನಾನೇನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಗೋವಿಂದಾಚಾರ್ಯರು ಕೂಡ ಅದಕ್ಕೆ ಅದೆಲ್ಲದಕ್ಕೂ ತಮ್ಮ ವ್ಯಾಖ್ಯಾನ ಬರೆದಿರಬಹುದು, ಆದರೆ ಪಾಠ ಹೇಳುವಾಗ ಇದನ್ನೆಲ್ಲವನ್ನೂ ಅವ್ರು ಹೇಳಲಿಲ್ಲ. ಅದರದ್ದೊಂದು ಸಾರಾಂಶ ಮತ್ತು ಈಗ ಆರಂಭದಲ್ಲಿ ಬರುವ ಕೆಲವು ವಾಕ್ಯಗಳು, ಮುಂದೆ ಬರುವಂಥ ಅಂತ್ಯದಲ್ಲಿ ಬರುವ ಕೆಲವು ವಾಕ್ಯಗಳನ್ನು ನೋಡಿದರೆ ಸಾಕು ಅಂತ ಕಾಣಿಸ್ತದೆ. ತಥಾಹಿ ಅಥಾಸೋ ಬ್ರಹ್ಮಜಿಜ್ಞಾಸ ಇತಿ ತಾವತ್ ಇದು ಸೂತ್ರೇ ತಾವತ್ ಬ್ರಹ್ಮಜಿಜ್ಞಾಸ ವಿಷಯ. ಈ ಮೊದಲ ಸೂತ್ರದಲ್ಲಿ ಬ್ರಹ್ಮಜಿಜ್ಞಾಸೆ ಮಾಡಬೇಕು ಅಂತ ಅನ್ನೋದನ್ನು ಹೇಳಿಕ್ಕೆ ಹೊರಟಿದ್ದಾರೆ, ಅದೇ ಅಲ್ಲಿ ವಿಷಯ. ಅದನ್ನು ಮಾಡಬೇಕೇ ಬೇಡವೇ ಅಂತ ಸಂದೇಹ. ಅದಕ್ಕೆ ತತ್ರ ತಾವತ್ ಆಚಕ್ಷತೆ, ಕೆಲವ್ರದ್ದು ಅಲ್ಲಿ ಒಂದು ಸಮಾಧಾನ ಇದೆ, ಒಂದು ಪರಿಹಾರ ಮಾಡುವ ಪ್ರಯತ್ನ ಇದೆ. ಬ್ರಹ್ಮಜಿಜ್ಞಾಸ ನಕರ್ತವ್ಯ, ಬ್ರಹ್ಮಜಿಜ್ಞಾಸೆಯನ್ನು ಮಾಡಬೇಕಾಗೇ ಇಲ್ಲ. ಯಾಕೆಂದರೆ ಬ್ರಹ್ಮ ವಿಷಯನೇ ಅಲ್ಲ. ಆದ್ದರಿಂದ ಈ ಜಿಜ್ಞಾಸೆ, ಶ್ರವಣ ಮನನ ಧ್ಯಾನ ಜಿಜ್ಞಾಸೆ, ಆ ಮುಂದೆ ಅದನ್ನು ತಿಳಿಯುವಂಥ ಪ್ರಯತ್ನವಾಗಿ ನಾವು ಮಾಡುವ ಕರ್ಮಗಳು, ಜಿಜ್ಞಾಸಾದಯ ಅಂತಿದೆಯಲ್ಲ, ಜಿಜ್ಞಾಸಾದೊಳಗೇನೆ ಶ್ರವಣ ಮನನ ಎಲ್ಲ ಸೇರ್ಕೊಂಡು ಬಿಟ್ಟಿದೆ. ಪ್ರಾಯ ಧ್ಯಾನವೂ ಸೇರಿದೆ, ಹಿಂದೆ ನಾವು ನೋಡಿದ್ದೀವಿ. ಅದು ಜಿಜ್ಞಾಸಾದಿ ಅಂದರೆ ಮುಂದೆ ಅದಕ್ಕೆ ಮಾಡಬೇಕಾದಂಥ ಕರ್ಮಗಳು, ಮನಃಶುದ್ಧಿಗಾಗಿ ಮಾಡಬೇಕಾದ ಕರ್ಮಗಳು, ಅವೆಲ್ಲ ಯಾವಾಗ ಎಲ್ಲಿ ಕೂಡ್ತವೆ ಅಂದರೆ ವಿಷಯಭೂತೆ ವಸ್ತುನಿ. ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ವಿಷಯ ಆಗಿದ್ದರೆ ಅದ್ರ ಬಗ್ಗೆ ನಾವು ಜಿಜ್ಞಾಸೆ ಇತ್ಯಾದಿಗಳನ್ನು ಮಾಡಬಹುದು. ಘಟಾದಿ ಅದೊಂದು ವೇಳೆ ವಿಷಯ ಅಂತ ಆಗಿಬಿಟ್ರೆ, ವಿಷಯತ್ವೇತು ಘಟಾದಿವತ್ ಅಬ್ರಹ್ಮತ್ವ ಪ್ರಸಂಗ ದುಷ್ಪರಿಹಾರ. ಬ್ರಹ್ಮ ವಿಷಯ ಅಂತ ಆಗಿಬಿಟ್ರೆ ಅದು ಘಟದಂತೆ ಬ್ರಹ್ಮನೇ ಆಗದೇ ಇರಬೇಕಾದಿತ್ತು. ಬ್ರಹ್ಮ ಅಲ್ಲದೇ ಇರುವುದೇ ವಿಷಯ. ನಾವೇ ಬ್ರಹ್ಮಸ್ವರೂಪರಾದ್ರಿಂದ ನಾವು ವಿಷಯನೇ ಅಲ್ಲ. ಘಟ ನಮ್ಮ ಸ್ವರೂಪ ಅಲ್ಲ, ಆದ್ದರಿಂದ ಅದು ವಿಷಯ ಆಗ್ಬೋದು. ಅದನ್ನು ನಾವು ಪ್ರತ್ಯಕ್ಷ ಅನುಮಾನ ಇತ್ಯಾದಿ ಪ್ರಮಾಣಗಳಿಂದ ತಿಳ್ಕೋಬೇಕಾಗ್ತದೆ. ಆದ್ದರಿಂದ ಯಾವತ್ತೂ ಕೂಡ ಅಬ್ರಹ್ಮವಾದದ್ದೇ ವಿಷಯ, ಬ್ರಹ್ಮ ಭಿನ್ನವಾದದ್ದೇ ವಿಷಯ. ಯಾವುದಾದ್ರು ಪ್ರಮಾಣಗಳಿಗೆ ಬ್ರಹ್ಮವನ್ನು ತಿಳಿಸುವುದು ಏನಿದೆ, ಅದರಿಂದ ವಿಷಯ ಅಂತ ಆಗಿಬಿಟ್ರೆ ಬ್ರಹ್ಮ ಅದು ಘಟಾದಿಗಳಂತೆ ಬ್ರಹ್ಮ ಆಗದೇ ಇರಬೇಕಾದಿತ್ತು ಅನ್ನೋ ಪ್ರಸಂಗವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದುಷ್ಪರಿಹಾರ. ನಚ ಬ್ರಹ್ಮಣಿ ಜಿಜ್ಞಾಸೆಯ ಕಿಂಚಿತ್ ಪ್ರಯೋಜನ ಪ್ರೇಕ್ಷಾಮಹೆ. ಸೊ ಈ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಿದರೆ ಏನೂ ಪ್ರಯೋಜನವೂ ನಮ್ಗೆ ಕಾಣಿಸ್ತಾ ಇಲ್ಲ. ನಹಿ ಸ್ವಯಂ ಪ್ರಕಾಶಮಾನಸ್ಯ ತಸ್ಯ ಕದಾಚಿದಪಿ ತಿರೋಭಾವ. ನಾವೇ ಬ್ರಹ್ಮಸ್ವರೂಪರಾದ್ರಿಂದ ನಮಗೆ ನಾವು, ಬ್ರಹ್ಮನಿಗೆ ಬ್ರಹ್ಮ ಯಾವತ್ತೂ ಯಾವ ಕಾಲಕ್ಕೂ ಹಿಂದೆಯೂ ಇಂದು ಮುಂದೂ ಪ್ರಕಾಶಮಾನವೇ ಆಗಿರೋದ್ರಿಂದ ಅದು ತಿರೋಭೂತ ಆಗಲೇ ಇಲ್ಲ. ನಮಗೆ ನಾವು ತಿಳಿಯದಂತೆ ಎಂದೂ ಆಗಲೇ ಇಲ್ಲ. ನಚ ಅಜ್ಞಾನಾತ್ ಸ ಸಂಭಾವ್ಯತೆ. ಅಜ್ಞಾನದಿಂದ, ಅವಿದ್ಯೆಯಿಂದ ಸಹ ಅಂದರೆ ಆ ತಿರೋಭಾವ ಅಂತ ಗಮನಿಸ್ಬೇಕು. ಅಜ್ಞಾನದಿಂದ ಕೆಲವು ಬಾರಿ ನಾವು ಬ್ರಹ್ಮ ಅನ್ನುವ ತಿಳುವಳಿಕೆ ಕಣ್ಮರೆ ಆಗಬಹುದಲ್ವಾ ಅಂತಂದರೆ, ಅಜ್ಞಾನಸ್ಯ ಸತ್ಯತ್ವೇ ಶುತ್ಯುಜಿತ ಅದ್ವೈತ ಹಾನೇಹೆ. ಅಜ್ಞಾನ ಸತ್ಯವೋ ಮಿಥ್ಯಾವೋ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೋಬೇಕಾಗ್ತದೆ, ಅಥವಾ ಬೇರೆ ಯಾರ್ಯಾರು ಮಾಡಿದ ಪ್ರಶ್ನೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಅಜ್ಞಾನ ಒಂದು ವೇಳೆ ಸತ್ಯ ಆಗಿಬಿಟ್ರೆ ವೇದೋಕ್ತವಾದಂಥ ಅದ್ವೈತಕ್ಕೆ ಹಾನಿ ಬಂದ್ಬಿಡ್ತದೆ. ಅದು ಹೋಗೋದು ಹೇಗೆ? ಅಜ್ಞಾನ ಹೋಗೋದು ಹೇಗೆ ಅನ್ನೋದು ನಿವೃತ್ತಿ ಅಯೋಗ ಅನ್ನೋದು ಮುಂದಿದ್ದಕ್ಕೆ. ಸತ್ಯಭೂತವಾದದ್ದು ಬ್ರಹ್ಮ ಒಂದೇ, ಬ್ರಹ್ಮಕ್ಕಿಂತ ಭಿನ್ನವಾದ ಮತ್ತೊಂದು ಸತ್ಯವನ್ನು ಈಗ ಒಪ್ಪಿದಂತಾಯಿತಾದ್ದರಿಂದ ಅದ್ವೈತಕ್ಕೆ ಹಾನಿ ಬರ್ತದೆ. ಇದು ಇನ್ನೊಂದು ನಿವೃತ್ತಿ ಅಯೋಗಾಚ್ಯ. ಸತ್ಯವಾದದ್ದು ಯಾವತ್ತೂ ಕೂಡ ನಿವೃತ್ತ ಆಗೋದಿಲ್ಲ ಅಂತ ಅವರ ಮತ. ನಮ್ಮ ಮತದಲ್ಲಿ ಸತ್ಯವಾದದ್ದು ನಿವೃತ್ತ ಆಗಬಹುದು. ಸತ್ಯವಾದಂಥ ಲಿಂಗದೇಹ, ಸತ್ಯವಾದ ಅವಿದ್ಯೆ ಇವೆಲ್ಲವೂ ಕೂಡ ನಿವೃತ್ತ ಆಗೇ ಆಗ್ತವೆ. ಅನಾದಿ ಆದದ್ದು ನಿವೃತ್ತ ಆಗಬಹುದು, ಸಾದಿ ಆದದ್ದು ನಿವೃತ್ತ ಆಗಬಹುದು. ನಿವೃತ್ತ ಆಗ್ತದೋ ಇಲ್ಲೋ ಅಂತ ಅನ್ನೋದಕ್ಕೆ ಪ್ರಮಾಣ ಇದೆಯೋ ಇಲ್ಲೋ ಅಂತ ಅನ್ನೋದು ಮುಖ್ಯ ಅಷ್ಟೇ. ಅದು ಸತ್ಯವೋ ಹೇಗೆ ಅಂತ ಮುಖ್ಯ ಅಲ್ಲ. ಅವರ ದೃಷ್ಟಿಯಲ್ಲಿ ಅಸತ್ಯವಾದದ್ದೇ ನಿವೃತ್ತಿ ಹೊಂದಬೇಕು. ಶುಕ್ತಿಯಲ್ಲಿ ಕಂಡ ರಜತ, ಹಗ್ಗದಲ್ಲಿ ಕಂಡ ಹಾವು, ಹಾಗೆ ಜಗತ್ತಿನಲ್ಲಿ ಕಂಡ ಬ್ರಹ್ಮನಲ್ಲಿ ಕಂಡ ಜಗತ್ತು, ಅದೆಲ್ಲ ಅಸತ್ಯ ಆದ್ರಿಂದ ನಿವೃತ್ತ ಆಗ್ತದೆ.
ಸತ್ಯವಾದದ್ದು ನಿವೃತ್ತವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ತಾತ್ಪರ್ಯ. ಭ್ರಮ ಮಾತ್ರ ಅಜ್ಞಾನ ಸದ್ಭಾವ ಅಭ್ಯುಪಗಂತವ್ಯ. ನಮಗೆ ಈ ಬ್ರಹ್ಮನಲ್ಲಿ ಜಗತ್ತಿನ ಭ್ರಮ ಅಂತೂ ಈಗ ಕಾಣಿಸ್ತಾ ಇದೆ. ಆದ್ದರಿಂದ ಈ ಅಜ್ಞಾನ ಒಂದು ಇದೆ ಅಂತ ಹೀಗೆ ಹೇಳಲಿಕ್ಕೆ ಕಾರಣ ಆ ಭ್ರಮ ಇರುವುದು ಒಂದು. ನಚ ಸಹ ಘಟನಾಂ ಆಟೀಕತೆ. ಇದು ಮುಂದಿನ ನಾ ಏನು ಕೆಲವು ವಾಕ್ಯಗಳನ್ನು ನೋಡಿಲ್ಲ, ಹೀಗೆ ಅವ್ರದ್ದು ಕೆಲವು ಆಲೋಚನೆ ಇದೆ. ನಚಸ ಘಟನಾಂ ಆಟೀಕತೆ ಅಂದರೆ, ಘಟನಾ ಅಂದರೆ ಯುಕ್ತತೆ, ಸರಿಯಾಗಿರುವಿಕೆ, ಯುಕ್ತಾಯುಕ್ತತೆ. ಯುಕ್ತತೆ ಬೇಡ, ಯುಕ್ತತೆ ಮಾತ್ರ. ನಚಸ ಘಟನಾಂ ಆಟೀಕತೆ. ಈ ಭ್ರಮ ಇರುವುದರಿಂದ ಅಜ್ಞಾನ ಇದೆ ಅಂತ ಯಾರು ಹೇಳಲಿಕ್ಕೆ ಹೊರಟ್ರೆ ಅದು ಯುಕ್ತವೇ ಆಗೋದಿಲ್ಲ ಅಂತ ಅದಕ್ಕೆ ಅರ್ಥ. ಆಟೀಕತೆ, ಟೀಕಾ ಅಂದರೆ ಟೀಕೆ ಮಾಡುವುದು, ಯಾವುದಕ್ಕಾದ್ರೂ ವಿವರಣೆ ಬರೆಯುವುದು ಅಂತ ಅರ್ಥ ಸಾಮಾನ್ಯವಾಗಿ. ಟೀಕರ್ ಗತವು ಅಂತ ಧಾತು ಇದೆ. ಆಟೀಕತೆ ಅಂತ ಇರುವುದರಿಂದ ಅದಕ್ಕೆ ಸ್ವಲ್ಪ ಅರ್ಥ ಬೇರೆ ಆಗ್ತದೆ. ಇಂಥ ಟೀಕಾ ಅನ್ನೋ ಶಬ್ದವನ್ನೇ ನಾವು ಬಳಕೆ ಮಾಡೋದೇ ಕಡಿಮೆ ವ್ಯವಹಾರದಲ್ಲಿ. ಜಯತೀರ್ಥರ ಟೀಕೆ, ಪದ್ಮನಾಭ ತೀರ್ಥರ ಟೀಕಾ, ಆ ಸಂದರ್ಭದಲ್ಲಿ ಮಾತ್ರ ಟೀಕಾ ಅಂತೀವಿ ಹೊರತು ಬೇರೆ ಕಡೆ ಟೀಕಾ ಅಂತ ಪ್ರಯೋಗ ಮಾಡುವುದೇ ಕಡಿಮೆ. ಅದನ್ನು ಸಂಸ್ಕೃತದ ಘನ ವಿದ್ವಾಂಸರಾದ ತ್ರಿವಿಕ್ರಮ ಪಂಡಿತ ಪ್ರಯೋಗ ಮಾಡಿದ್ದಾರೆ. ನಚಸ ಘಟನಾಂ ಆಟೀಕತೆ ಅಂದರೆ ಅದು ಯುಕ್ತತೆಯನ್ನು ಹೊಂದುವುದೇ ಇಲ್ಲ. ಆಂಗ್ ಅಂತ ಉಪಸರ್ಗ ಇದೆ, ಆದ್ದರಿಂದ ಹಾಗೊಂದು ಅದಕ್ಕೆ ಅರ್ಥ ಮಾಡಬಹುದು. ಹೀಗಾದ್ರೆ ಅವರ ತಾತ್ಪರ್ಯ ಇದೆ. ಯಾಕೆಂದ್ರೆ ನಹಿ ಶಶ್ವತ್ ವಿಜ್ಞಾನ ರೂಪಂ ಬ್ರಹ್ಮ ತತ್ವತೋ ಭ್ರಾಂತಂ ಭವಿತುಮರ್ಹತಿ. ಎಂದೆಂದಿಗೂ ಇಂದು ಮುಂದು ಯಾವತ್ತೂ ಜ್ಞಾನ ಸ್ವರೂಪವೇ ಆದ ಬ್ರಹ್ಮ ವಾಸ್ತವಿಕವಾಗಿ ಭ್ರಾಂತ ಆಗಲಿಕ್ಕೆ ಸಾಧ್ಯನಾ? ಭ್ರಾಂತಿ ಬರುವುದು ಯಾರಿಗೆ? ಜಗತ್ತಿನ ಭ್ರಮ ಇರುವುದರಿಂದ, ಬ್ರಹ್ಮನಲ್ಲಿ ಜಗತ್ತು ಕೊಂಡಿರುವುದರಿಂದ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಹೊರಟವರಿಗೆ ಯಾರಿಗೆ ಭ್ರಮ ಪ್ರಶ್ನೆ ನಾವೇ ಎದುರಿಸ್ಬೇಕಾಗ್ತದಲ್ಲ. ಬ್ರಹ್ಮನಿಗೆ ಇರೋನೇ ಒಬ್ಬನೇ ಬ್ರಹ್ಮ, ಬ್ರಹ್ಮನಿಗೆ ಭ್ರಮ ಬರುವುದು ಹೇಗೆ? ನಚ ಜೀವಸ್ಯ ಭ್ರಮಾತ್ ಅಜ್ಞಾನ ಸದ್ಭಾವ ಸಂಭೋಭವೀತಿ. ಜೀವ ಈ ಅಜ್ಞಾನ ಅನ್ನೋದು ಬ್ರಹ್ಮನಿಗಲ್ಲ, ಜೀವನಿಗೆ ಅಜ್ಞಾನ ಹೇಳ್ಬೋದಲ್ವಾ? ಜೀವನಿಗೆ ಭ್ರಮ ಬಂದಿರುವುದರಿಂದ ಅವನಿಗೆ ಅಜ್ಞಾನ ಇದೆ ಅಂತ ಹೇಳ್ಬೋದಲ್ಲ. ಅಂತಂದ್ರೆ ಬ್ರಹ್ಮ ವ್ಯತಿರಿಕ್ತಸ್ಯ ಜೀವಸ್ಯ ತತ್ವತೋ ಅಭಾವಾತ್. ಬ್ರಹ್ಮಭಿನ್ನನಾದ ಜೀವನೇ ಇಲ್ಲ ಅಂತ ಹೀಗೆ ಅವ್ರದ್ದು ತಾತ್ಪರ್ಯ. ಸಂಬೋಭವೀತಿ ಇದು ಯಂಗ್ಲುಂಗಂತ ಪ್ರಯೋಗ. ಬೋಭೂಯತೆ ಅಂತ ಭೂಸತ್ತಾಯಂ ಧಾತುವಿನ ಯಂಗಂತ ಪ್ರಯೋಗ. ಭೋಭವೀತಿ, ಬೋಭೋತಿ ಅಂತ ಈ ಒಂದು 2-3 ರೂಪ ಆಗ್ತವೆ. ಇದು ಕೂಡ ಯಂಗ್ಲುಂಗಂತವಾದ ಪ್ರಯೋಗ ಇದು. ಹಾಗಾಗಿ ಬೋಭವೀತಿ ಅಂದರೆ ವಿಶೇಷವಾಗಿ ಆಗೋದು ಅಂತ ಅರ್ಥ. ಸಂಬೋಭವೀತಿ ಅಂದರೆ ಅದು ಸಂಭವಿಸುವುದು, ಹಾಗೆ ಸಾಧ್ಯತೆ ಇರುವುದು ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಅಧಿಕಾರಿ, ವಿಷಯ, ಪ್ರಯೋಜನ ಏನೂ ಇಲ್ಲವೇ ಇಲ್ಲ. ಅನುಪಲಂಭಾತ್ ನ ಸುಘಟತ್ವ ಬುದ್ಧ ಆರಂಭಣೀಯ ಅಥೋ ಮೀಮಾಂಸಾ ಇತಿ ಸಸಂಭ್ರಮಂ ಉತ್ಪ್ರೇಕ್ಷಿತ ಪೂರ್ವಪಕ್ಷಂ ಪ್ರತಿಕ್ಷಿಪತಿ ಅಥಾತೋ ಬ್ರಹ್ಮಜಿಜ್ಞಾಸೇತಿ. ಆದ್ದರಿಂದ ಈ ಸುಘಟ ಈ ಅಸೌ ಮೀಮಾಂಸಾ ಆರಂಭಣೀಯ. ಈ ಮೀಮಾಂಸಾ, ಬ್ರಹ್ಮಮೀಮಾಂಸಾ ಅಂದ್ರೆ ಬ್ರಹ್ಮಜಿಜ್ಞಾಸ ನ ಆರಂಭಣೀಯ, ಅದು ಮಾಡಲಿಕ್ಕೆ ಅಸಾಧ್ಯ ಇಲ್ಲ, ಮಾಡುವುದೇ ಸಾಧ್ಯ ಇಲ್ಲ. ಯಾವ ರೀತಿಯಿಂದ ಅಂದರೆ ಸುಘಟತ್ವ ಬುದ್ಧ. ಬ್ರಹ್ಮಜಿಜ್ಞಾಸೆಯನ್ನು ಮಾಡ್ಲಿಕ್ಕೆ ಹೊರಟವರು ಬ್ರಹ್ಮಜಿಜ್ಞಾಸೆ ಮಾಡಿದರೆ ಅದು ಯುಕ್ತವಾದೀತು, ಅದಕ್ಕೊಂದು ವಿಷಯ ಇರ್ತದೆ, ಅದಕ್ಕೊಂದು ಪ್ರಯೋಜನ ಇರ್ತದೆ ಅಂತ ಸುಘಟವಾಗಿದೆ. ಇದು ಬ್ರಹ್ಮಜಿಜ್ಞಾಸೆಯು ಸುಘಟವಾಗಿದೆ, ಅರ್ಥಾತ್ ಪಾಸಿಬಲ್ ಆಗಿದೆ, ಸಂಭಾವ್ಯವಾಗಿದೆ ಅಂತ ತಿಳ್ಕೊಂಡು ಮಾಡಬೇಕು. ಆದರೆ ಅದು ಸಂಭಾವ್ಯವೇ ಆಗಿಲ್ಲ. ಸುಘಟತ್ವ ಬುದ್ಧ ಅಸೌ ಮೀಮಾಂಸಾ ನ ಆರಂಭಣೀಯ. ಇದು ಯುಕ್ತವಾಗಿದೆ ಅಂತ ತಿಳ್ಕೊಂಡು ಬ್ರಹ್ಮಜಿಜ್ಞಾಸೆಯನ್ನು ಮಾಡುವುದೇ ಸಾಧ್ಯ ಇಲ್ಲ. ಇತಿ ಸಂಭ್ರಮಂ ಉತ್ಪ್ರೇಕ್ಷಿತಂ. ಪೂರ್ವಪಕ್ಷವನ್ನ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ ಭಾರಿ ಸಂಭ್ರಮದಿಂದ, ಉತ್ಸಾಹದಿಂದ ಮಾಡಿಬಿಟ್ಟಿದ್ದಾರೆ. ಉತ್ಪ್ರೇಕ್ಷಿತಂ ಪೂರ್ವಪಕ್ಷಂ. ಅಂತಹ ಪೂರ್ವಪಕ್ಷವನ್ನ ಅಥಾತೋ ಬ್ರಹ್ಮಜಿಜ್ಞಾಸ ಅನ್ನುವ ಸೂತ್ರದಿಂದ ನಿರಾಕರಿಸಿದ್ದಾರೆ. ಯಥೇವಂ ಸರ್ವಸ್ಯ ಆಶೀಹಿ ದುಃಖಂ ನ ಅನುಭೂಯಾಸಂ ಸುಖಂ ಆಪ್ನವಾನೀತಿ. ಎಲ್ಲಿಗೂ ಕೂಡ ಹೀಗೊಂದು ಆಶೀಹಿ ನೋಡಿ. ಆಶೀಹಿ ಅಂದರೆ ಅಪೇಕ್ಷೆ ಅಂತ ಅರ್ಥ, ಆಶೀರ್ವಾದ ಅಂತ ಅರ್ಥ ಅಲ್ಲ. ಆಶೀಹಿ ಅಂದರೆ ಅಪೇಕ್ಷೆ ಅಂತ ಅರ್ಥ. ಏನಂತ? ಸುಖಂ ನಾನುಭೂಯಾಸಂ, ನನಗೆ ಸುಖ ಬೇಡ, ದುಃಖ ಬೇಡ, ಸುಖವೇ ಆಗಬೇಕು ಅಂತ. ಅದಕ್ಕೆ ಬ್ರಹ್ಮಜಿಜ್ಞಾಸ ಮಾಡಬೇಕು.
ನಹಿ ತಾಮಂತರೇಣ ತಯೋ ಅತ್ಯಂತ ಪರಿಹಾರ ಪ್ರಾಪ್ತಿ ಸ್ಯಾತಾಂ. ಬ್ರಹ್ಮ ಜಿಜ್ಞಾಸೆ ಇಲ್ಲದೆ ಹೋದರೆ ಈ ದುಃಖ ಪರಿಹಾರ ಸುಖ ಪ್ರಾಪ್ತಿ ಆಗೋದು ಹೇಗೆ? ಜಿಜ್ಞಾಸ ಮಾಡಿದ ನಂತರ ಏನೊಂದು ಹುಟ್ಟುವಂಥ ಸಮ್ಯಕ್ ದರ್ಶನ ಏನಿದೆ, ಆ ಸಮ್ಯಕ್ ದರ್ಶನದಿಂದ ಹುಟ್ಟುವಂಥ ಪ್ರಸಾದ ಏನಿದೆ, ಆ ಪ್ರಸಾದ ಪರಮಪುರುಷ ಅನುಗ್ರಹೀತ, ಅದು ಬಹುರಿ ಸಮಾಸ. ಜಿಜ್ಞಾಸೆ ಮಾಡಿದ ನಂತರ ಯಾವ ಭಗವಂತನ ದರ್ಶನ ನಮಗಾಗ್ತದೋ ಮತ್ತು ಅವನ ಪ್ರಸಾದ ಆಗ್ತದೋ ಅಂಥ ಪರಮಪುರುಷನ ಅನುಗ್ರಹದಿಂದ ಜೀವ ಸಕಲ ದುಃಖಗಳನ್ನು ಪರಿಹಾರ ಮಾಡ್ಕೋಬೇಕಾಗ್ತದೆ, ಹಾಗೆ ಅನಂತ ಆನಂದವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಸಾಧಕ ಪ್ರಯತ್ನ ಮಾಡಲೇಬೇಕು. ಬ್ರಹ್ಮ ಮಾತ್ರ ವಿಷಯ ಅಂತ ಹೇಳಬೇಡಿ. ನೋಡಿ, ಮುಂದಿಂದೆಲ್ಲ ನಾನು ಹೇಳಬೇಕಾಗಿಲ್ಲ. ತ್ರಿವಿಕ್ರಮ ಪಂಡಿತರ ಭಾಷೆ ಶೈಲಿ ಮತ್ತು ಅವರು ಆ ವಿಷಯವನ್ನು ಪ್ರಸ್ತುತ ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ಅದನ್ನಷ್ಟೇ ಅವಲೋಕನ ಮಾಡೋದು ಉದ್ದೇಶ. ಬ್ರಹ್ಮನನ್ನು ಅವಿಷಯ ಅಂತ ಯಾರು ಹೇಳಬೇಡಿ. ಸರ್ವೇ ವೇದಾಯತ್ಪದ ಮಾಮನಂತಿ ವೇದೇಶ ಸರ್ವೈರಹಮೇವ ವೇದ್ಯ ಇತ್ಯಾದಿ ಶ್ರುತಿ ಸ್ಮೃತಿಗಳಲ್ಲಿ ಬ್ರಹ್ಮ ವಿಷಯ ತೀರ್ಮಾನ ಆಗಿದೆ. ತಾವದಯಂ ಪಕ್ಷ ಉತ್ಪ್ರೇಕ್ಷೇತ ಅಂತ ಹೀಗೆಲ್ಲ ಮುಂದೆ ಆ ಬ್ರಹ್ಮ ವಿಷಯನೇ ಆಗಿದ್ದಾನೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಅಂತೂ ನಾವೇ ಜೀವನೇ ಬ್ರಹ್ಮಸ್ವರೂಪ ಆಗಿದ್ದರೆ ಆವಾಗ ನಮಗೆ ಯಾವಾಗಲೂ ಕೂಡ ಪ್ರತಿಭಾಸಮಾನರಾಗಿರುವುದರಿಂದ ಅಲ್ಲಿ ಸಂಶಯ ಬರೋದು ಸಾಧ್ಯ ಇಲ್ಲ, ಮಿಥ್ಯಾಜ್ಞಾನ ಬರೋದು ಸಾಧ್ಯ ಇಲ್ಲ. ಆದ್ದರಿಂದ ಈ ಬ್ರಹ್ಮ ಜಿಜ್ಞಾಸೆ ಮಾಡಬೇಕಾಗಿಲ್ಲ ಅಂತ ಹೇಳ್ಬೋದು. ಆದರೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ವೇದಗಳು ಅವನನ್ನು ತಿಳಿಯಿರಿ ಅಂತ ಹೇಳ್ತಾ ಇವೆ. ಆತ್ಮಾವ ಅರೇ ದ್ರಷ್ಟವ್ಯ, ತಿಳಿಯಿರಿ ಅಂತ ಹೇಳ್ತಾ ಇವೆ. ಬೇರೆ ಎಲ್ಲ ಮಾತುಗಳನ್ನು ಬದಿಗಿಟ್ಟು ಬ್ರಹ್ಮನನ್ನು ತಿಳಿಯಿರಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇವೆ. ಇಹಚೇದವೇದಿ ತಥ ಸತ್ಯಮಸ್ತಿ, ಎಷ್ಟು ಎಚ್ಚರಿಕೆ ಕೊಟ್ಟಿದೆ. ಈಗ ನೀವು ಈ ಒಂದು ಅನುಕೂಲ ಇದ್ದಾಗ, ದೈಹಿಕವಾದ ಮಾನಸಿಕವಾದ ಅನುಕೂಲಗಳಿದ್ದಾಗ, ಹೇಳುವವರಿದ್ದಾಗ ಕೇಳುವವರಿದ್ದಾಗ, ಇಹಚೇತ್ ಅವೇದೀತ್ ನೀವು ತಿಳಿದರೆ ಅಥ ಸತ್ಯಮಸ್ತಿ, ಮಹಾಸತ್ಯ, ಒಂದು ಮೋಕ್ಷರೂಪವಾದ ಮಹಾಸತ್ಯ ಸಿಗ್ತದೆ. ಸತ್ಯ ಶಬ್ದವಾಚ್ಯನಾದ ಭಗವಂತನ ಪ್ರಾಪ್ತಿ ಆಗ್ತದೆ. ನಚೇದಿಹಾವೇದೀನ್ ಮಹತೀ ವಿನಷ್ಟಿ, ಈಗ ತಿಳ್ಕೊಳ್ಳದೆ ಹೋದರೆ ದೊಡ್ಡ ನಾಶ ಇದೆ, ನುಕ್ಸಾನ್ ಇದೆ. ಅದರಿಂದ ಎಚ್ಚರಿಕೆಯಿಂದಿರಿ, ತಿಳಿಯುವ ಪ್ರಯತ್ನವನ್ನೇ ಮಾಡಿರಿ ಅಂತ ಹೀಗೆ ಆ ಬ್ರಹ್ಮನನ್ನು ಸ್ಪಷ್ಟವಾಗಿ ವರ್ಣನೆ ಮಾಡಿದೆ. ಮಹಾಭಾರತವೂ ಹೇಳಿದೆ, ಭಾಗವತ ಹೇಳಿದೆ, ಪುರಾಣ. ಇಲ್ಲಿವರೆಗೆ ನಾವು ಉಪನಿಷತ್ತಿನ ವಾಕ್ಯಗಳನ್ನು ಉದಾಹರಣೆ ಕೊಟ್ಟ ಹಾಗಾಯಿತು. ಮಹಾಭಾರತ ಭಾಗವತಾದಿಗಳು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿವೆ. ಭಗವಂತನ ಮಹಿಮೆಯನ್ನು ತಿಳಿಸ್ಲಿಕ್ಕಾಗಿ ಹೊರಟವು ಈ ಎಲ್ಲ ಗ್ರಂಥಗಳು ಅಂತ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ವಕ್ಷಾಮಿ ನಾರಾಯಣ ಕಥಾಮಿ ಮಾಂ, ವೈಶಂಪಾಯನರು ಮಾಡುವ ಮಂಗಳಾಚರಣೆ. ಆ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಅವರ ಅನುಗ್ರಹದಿಂದ ಈ ನಾರಾಯಣ ಕಥೆಯನ್ನು ಹೇಳ್ತೇನೆ ಅಂತ. ಇಡೀ ಮಹಾಭಾರತ ಎಲ್ಲ ಆ ದೃಷ್ಟಿಯಿಂದ ನಾರಾಯಣನ ಕಥಾ ಆಗಿದೆ. ಭಾಗವತವು ಕೂಡ ಅದನ್ನು ಅನೇಕ ಕಡೆ ಹೇಳಿದೆ. ಸತ್ಯಂ ಪರಂ ಧೀಮಹಿ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಹೀಗೆ ಆ ಬ್ರಹ್ಮವನ್ನು ವೇದ್ಯ ಅಂತ ಹೇಳಿದೆ. ವೇದ್ಯಂ ವಾಸ್ತವಂ, ಇದು ಅದು ನಮ್ಮ ಒಳಗೆ ನಿಂತು ನಮ್ಮನ್ನು ಪ್ರೇರಣೆ ಮಾಡುವಂಥದ್ದು, ಅದು ವೇದ್ಯವಾಗಿದೆ ಅಂತ ಹೀಗೆ ಅದನ್ನು ಘಂಟಾಘೋಷವಾಗಿ ಸಾರಿದೆ ಭಾಗವತವು ಕೂಡ. ಮತ್ತು ಜ್ಞಾನಗಮ್ಯ ವೇದ್ಯ ಅಂತ ಹೀಗೆ ವಿಷ್ಣು ಸಹಸ್ರನಾಮವು ಕೂಡ ಅದನ್ನು ಹೇಳಿದೆ. ಇತ್ತೀಚೆಗೆ ಕೆಲವ್ರ ಜೊತೆ ಚರ್ಚೆ ಮಾಡಿದಾಗ ಅದನ್ನು ಹೇಳಿದ್ದೆ. ಜ್ಞಾನಗಮ್ಯ, ಭಗವಂತ ಜ್ಞಾನಗಮ್ಯ, ಅವನನ್ನು ತಿಳಿಯುವುದು ಸಾಧ್ಯ ಇದೆ, ತಿಳ್ಕೊಂಡು ಆತನ ಮೂಲಕ ಅವನನ್ನು ಪಡೆಯುವುದು ಸಾಧ್ಯ ಇದೆ. ಅವನ ಜ್ಞಾನಕ್ಕೆ ವಿಷಯನಾಗ್ತಾನೆ. ನೋಡಿ, ಜ್ಞಾನಸ್ಯ ಗಮ್ಯ, ಜ್ಞಾನಕ್ಕೆ ಅವನ ವಿಷಯ, ಮತ್ತು ಜ್ಞಾನೇನ ಗಮ್ಯ, ಜ್ಞಾನ ಪಡೆದಾದ್ಮೇಲೆ ಮುಕ್ತಿಯಲ್ಲಿ ಆತ ಗಮ್ಯನಾಗಿದ್ದಾನೆ, ವೇದ್ಯನಾಗಿದ್ದಾನೆ ಅಂತ ಹೀಗೆಲ್ಲ ಅವನನ್ನು ವಿಷ್ಣು ಸಹಸ್ರನಾಮವು ಕೂಡ ಹೇಳಿದೆ. ಅದು ಜ್ಞಾನಗಮ್ಯ ವೇದ್ಯ ಅಂದ್ರೆ ಏನರ್ಥ? ಇನ್ನೊಬ್ರು ಯಾರಿಗೋ ಜ್ಞಾನಗಮ್ಯನಾಗಿದ್ದಾನೆ, ಶುಕಮುನಿಗೆ ಮತ್ತಾರಿಗೋ ಮಧ್ವಾಚಾರ್ಯರಿಗೆ ಜ್ಞಾನಗಮ್ಯನಾಗಿದ್ದಾನೆ, ಅವ್ರಿಗೆ ವೇದ್ಯನಾಗಿದ್ದಾನೆ, ಅದು ವಿಷಯ ಸರಿ. ನಮಗೆ ಜ್ಞಾನಗಮ್ಯನಾಗ್ತಾನೆ, ನಮಗೆ ವೇದ್ಯನಾಗ್ತಾನೆ ಅನ್ನೋದು ಮುಖ್ಯ. ನಮಗೆ ಅವನನ್ನು ತಿಳ್ಕೊಳ್ಳುವುದು ಸಾಧ್ಯ ಇದೆ. ಅಲ್ಲೆಲ್ಲೂ ಕರ್ತೃವನ್ನು ಹೇಳಲಿಲ್ಲ. ಎಲ್ಲರಿಗೂ ಕೂಡ ಕರ್ತೃವನ್ನು ಅನ್ವಯಿಸ್ಕೊಂಡು ನೋಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಮಧ್ಯೆ ಮಧ್ಯೆ ಆ ಬ್ರಹ್ಮ ನಿರ್ಗುಣನೋ ಸಗುಣನೋ ಅಂತ ಹೀಗೆಲ್ಲ ಚರ್ಚೆ ಮಾಡಿದ್ದಾರೆ. ಭೇದ ಅಭೇದ ಅದನ್ನು ಎಲ್ಲ ಕೂಡ ತ್ರಿವಿಕ್ರಮ ಪಂಡಿತರು ಚರ್ಚೆ ಮಾಡಿದ್ದಾರೆ.
ಅದೆಲ್ಲ ಏನು ಬೇಕಾಗಿಲ್ಲ. ಯಾಚ ಉಪನ್ಯಸ್ತ ನಿರ್ಗುಣತ್ವೇ ಶ್ರುತಿ ಸಾ ಪ್ರಾಕೃತ ಗುಣ ವಿರಹಾರ್ಥ 367ನೇ ಪೇಜ್. ನಿರ್ಗುಣ ಭಗವಂತನ ನಿರ್ಗುಣ ಅಂತ ಸಾಧನೆ ಮಾಡಲಿಕ್ಕೆ ನೀವು ಅದ್ವೈತಿಗಳೇನು ಶ್ರುತಿ ಕೊಟ್ಟಿದ್ದೀರಿ, ಅದು ನಿರ್ಗುಣ ಅಂತ ಹೇಳ್ತಾ ಇಲ್ಲ, ಪ್ರಾಕೃತ ಗುಣಗಳು ಅವನಲ್ಲಿಲ್ಲ ಅಂತ ಹೇಳ್ತಾ ಇದೆ. ಆದ್ದರಿಂದ ಪ್ರಥಮ ಸೂತ್ರೇ ಜಿಜ್ಞಾಸ್ಯತ್ವೇನ ಪ್ರತಿಜ್ಞಾತಂ ಬ್ರಹ್ಮ ಸೃಷ್ಟತ್ವಾದಿ ಗುಣಗಣ ಲಕ್ಷಿತಂ ಅನೇನ ಸೂತ್ರೇಣ ಇತಿ ಅನವದ್ಯಂ. ಮೊದಲನೇ ಸೂತ್ರದಲ್ಲೇ ಯಾವ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೋ ಆ ಬ್ರಹ್ಮ ಅದು ಯಾವುದೋ ನಿರ್ಗುಣವಾದ ಕ್ಷುಲ್ಲಕವಾದ ಬ್ರಹ್ಮ ಅಲ್ಲ, ಸೃಷ್ಟತ್ವಾದಿ ಅನೇಕ ಗುಣಗಳಿಂದ ಕೂಡಿದ ಬ್ರಹ್ಮ ಅದು ಅಂತ ಹೀಗದರ ತಾತ್ಪರ್ಯ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ. ಇದು ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂಥ ಒಂದು ಯಾವುದೋ ವೇದವಾಕ್ಯ. ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ, ಇದು ಭಗವದ್ಗೀತೆಯ ವಾಕ್ಯ. 366ನೇ ಪೇಜ್ನಲ್ಲಿ ಹೆಚ್ಚೋಕ್ತಂ ಬ್ರಹ್ಮ ವ್ಯತಿರಿಕ್ತಸ್ಯ ಜೀವಸೇವಾಭಾವಾತ್ ಬ್ರಹ್ಮೈವ ಅಜ್ಞಂ ಭವೇದಿತಿ. ನಿಮಗೆ ಸಿಕ್ಕರೆ ನೋಡಿ, ಇದೇ ಸುಮ್ಮನೆ ಸಾರಾಂಶ ಗಮನಿಸಿದ್ರು ಕೇಳಿದ್ರು ಸಾಕು. 366ನೇ ಪೇಜ್ನಲ್ಲಿ ಓದ್ತಾ ಇದ್ದಾನೆ. ಬ್ರಹ್ಮ ವ್ಯತಿರಿಕ್ತನಾದ ಜೀವನೇ ಇಲ್ಲ, ಆದ್ದರಿಂದ ಆ ಬ್ರಹ್ಮನೇ ಅಜ್ಞಾನಿ ಆಗಬೇಕಾಗ್ತದೆ ಅಂತ ಹೀಗೆ ಏನು ಹೇಳಿದ್ರಿ. ತದಪಿ ಭೇದ ವಿದ್ವೇಷ ದೋಷ ವಿಷಯ ದೂಷಿತತ್ವಾತ್ ಪ್ರಮುಷಿತ ಶೇಮುಷಿ ಗುಣೋನ್ಮೇಷೈ ಅಭಿಲಷಿತಮಿತಿ ಮನೀಷಿಣೋ ಮನ್ಯಂತೆ. ಆ ಭಾಷೆ ಗಮನಿಸಿ ಹೇಗಿದೆ, ತುಂಬ ಸುಂದರವಾದಂಥ ಭಾಷೆ. ಬ್ರಹ್ಮ ವ್ಯತಿರಿಕ್ತನಾದ ಜೀವನೇ ಇಲ್ಲ, ಅದರಿಂದ ಅಜ್ಞಾನ ಬರುವುದಾದ್ರೆ ಬ್ರಹ್ಮನಿಗೆ ಬರಬೇಕು ಅಂತಿರಲ್ಲ. ಇದು ಯಾಕೆ ಹೀಗೆ ನೀವು ಮಾತಾಡ್ತಾ ಇದ್ದೀರಿ ಅಂದರೆ, ತತ್ವವಾದಿಗಳು ಒಪ್ಪುವ ಭೇದ ಏನಿದೆ ಆ ಭೇದದ ಬಗ್ಗೆ ನಿಮಗೊಂದು ವಿದ್ವೇಷ ಇದೆ. ಆ ವಿದ್ವೇಷವೆಂಬ ದೋಷ, ಆ ದೋಷದಿಂದಾಗಿ ನಿಮ್ಮ ಬುದ್ಧಿ ದೂಷಿತ ಆಗಿದೆ. ದೂಷಿತತ್ವಾತ್ ಪ್ರಮುಷಿತ ಶೇಮುಷಿ ಗುಣ, ಶೇಮುಷಿ ಅಂದರೆ ಬುದ್ಧಿ, ಆ ಬುದ್ಧಿಯ ಗುಣಗಳೆಲ್ಲವೂ ಕೂಡ ಕಲುಷಿತ ಆಗಿ ಹೋಗಿಬಿಟ್ಟಿದೆ. ಪ್ರಮುಷಿತ ಅಂದರೆ ಕಲುಷಿತ ಆಗಿರೋದು. ಆದ್ದರಿಂದ ಪ್ರಮುಷಿತ ಶೇಮುಷಿ ಗುಣ ಉನ್ಮೇಷೈ ಅಭಿಲೇಷಿತಂ. ಉನ್ಮೇಷ ಅಂದರೆ ಕಣ್ಣು ತೆರೆಯುವುದು ಅಂತ ಕಾಣಿಸ್ತದೆ. ಭಾವಾರ್ಥ ಹೇಳಿದ್ದೇನೆ. ಈಗ ಮಾತನಾಡುವವರು, ಹೀಗೆ ಅಭಿಪ್ರಾಯ ಪಡುವವರು ತಮ್ಮ ಬುದ್ಧಿಯ ಸಮತೋಲನವನ್ನೇ ಕಳ್ಕೊಂಡವರು, ಭೇದವನ್ನು ವ್ಯರ್ಥವಾಗಿ ತಿರಸ್ಕಾರ ಮಾಡಲಿಕ್ಕೆ ಹೊರಟವರು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಪ್ರಾಯ ಇದು ಕೂಡ ಶ್ವೇತಾಶ್ವತರ ಉಪನಿಷತ್ತು. ನಿತ್ಯರಲ್ಲಿ ಇವನು ನಿತ್ಯ, ಚೇತನರಲ್ಲಿ ಇವನು ಚೇತನ, ಅನೇಕರಲ್ಲಿ ಇವನು ಏಕ ಅಂದರೆ ಪ್ರಧಾನ. ಯೋ ವಿದಧಾತಿ ಕಾಮಾನ್, ನಮ್ಮ ಎಲ್ಲ ಕಾಮನೆಗಳನ್ನು ಕೂಡ ಈಡೇರಿಸುವವನು ಅಂತ ಅದರ ತಾತ್ಪರ್ಯ. ದ್ವಾಸುಪರ್ಣ ಇತ್ಯಾದಿ ಶ್ರುತೇ ಜೀವಬ್ರಹ್ಮ ಭೇದ ಅವಗಮಾತ್. ಜೀವಬ್ರಹ್ಮರಿಗೆ ಭೇದವೇ ತಿಳಿದು ಬರ್ತಾ ಇದೆ. ಅದರಿಂದ ಯಾವತ್ತೂ ಕೂಡ ಅವರಿಗೆ ಭೇದ ಇಲ್ಲ ಅಂತ ಹೀಗೆ ಆಲೋಚನೆ ಮಾಡಬೇಡಿ. ಅದಾದ್ಮೇಲೆ ಮುಂದೆ ಅದೇ 366ನೇ ಪೇಜಿನಲ್ಲಿ ಅದು ನಿರ್ಗುಣವೋ ಸಗುಣವೋ ಅಂತ ಹೀಗೆ ಜಿಜ್ಞಾಸೆ ಮಾಡಿದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅದೇ ಹಾಗಾಗಿ ನಾವು ಆ ಪ್ರತಿಯೊಂದು ವಾಕ್ಯವನ್ನು ಕೂಡ ನಾವು ನೋಡಬೇಕಾಗಿಲ್ಲ. ಮುಂದೆ 368ನೇ ಪುಟ ನೋಡಿ, ಅಲ್ಲಿ ಮಹಾಮಾಯೇತ್ಯವಿದ್ಯೇತಿ ನೇತಿರ್ಮೋಹನೀತಿ ಚ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಬಂದಿದೆ, ಭಾಗವತ ತಾತ್ಪರ್ಯದಲ್ಲೂ ಬಂದಿದೆ. ಅದಕ್ಕಿಂತ ಹಿಂದಿನ ವಾಕ್ಯ, ಯಾತು ವೈದಿಕ ಪೌರಾಣಿಕ ವಚನ ಗೃಹೀತ ಮಾಯಾ ಸಾ ಭಗವದಿಚ್ಛ. ಮಾಯೆ ಅಂದರೆ ಈ ನೀವು ಯಾವುದೋ ಕಣ್ಕಟ್ಟು ಅಂತ ಹೀಗೆ ಅರ್ಥ ಮಾಡಬೇಡಿ. ನಹಿ ಮಾಯಾಶಬಲಂ, ಮೇಲಿನ ವಾಕ್ಯ ಓದ್ತಾ ಇದ್ದೇನೆ. ನಹಿ ಮಾಯಾಶಬಲಂ ನಾಮ ಅಸ್ತಿ ಪ್ರಮಾಣಾಭಾವಾತ್. ಮಾಯಾಶಬಲವಾದ ಸಗುಣ ಬ್ರಹ್ಮ ಇದೆ ಅಂತ ಮಾತಾಡಬೇಡಿ. ನಚ ಮಾಯಿನ ಅಭಿಮತ ಮಾಯಾ ಪ್ರಮಾಣ ಪದ್ಧತಿ ಮಧ್ಯಾಸ್ತೆ. ನೀವು ಕಣ್ಕಟ್ಟು ಅಜ್ಞಾನಕ್ಕೆ ಕಾರಣ ಅಂತ ಯಾವ ಮಾಯೆಯನ್ನು ಹೇಳ್ತೀರಿ, ಆ ಮಾಯೆ ಪ್ರಮಾಣಕ್ಕೆ ವಿಷಯವೇ ಆಗೋದಿಲ್ಲ. ಅದು ಅಂಥ ಸುಳ್ಳು ಅನ್ನೋ ಅರ್ಥದಲ್ಲಿ ಮಾಯೆ ಎಲ್ಲೂ ಕೂಡ ಶಾಸ್ತ್ರದಲ್ಲಿ ಬಂದಿಲ್ಲ. ಮಾಯಾ ಅಂತ ಯಾವುದನ್ನು ಹೇಳ್ತಾರೆ? ವೇದ ಪುರಾಣಗಳಲ್ಲಿ ಮಾಯೆ ಅಂತ ಹೇಳುವುದನ್ನು ಭಗವಂತನ ಇಚ್ಛೆ ಅಂತ ಹೇಳ್ತಾರೆ. ಅದನ್ನೇ ಸ್ಕಂದ ಪುರಾಣದಲ್ಲೂ ಮಾತನ್ನು ಹೇಳಿದ್ದಾರೆ. ಮಹಾಮಾಯ ಅವಿದ್ಯಾ ನಿಯತಿ ಮೋಹಿನಿ ಪ್ರಕೃತಿ ವಾಸನ ಅಂತ ಭಗವಂತನೇ ಇದೆಲ್ಲವೂ ನಿನ್ನ ಇಚ್ಛಾರೂಪ, ಇಚ್ಛೆಗೆ ಹೆಸರು. ಸಾಚ ಜ್ಞಾನರೂಪ ಮಾಯೇತಿ ಭಗವತ್ ಪ್ರಜ್ಞಾ ಪ್ರಕೃಷ್ಟಂ ಹಿ ಮಯಾಭಿಧಂ. ಇದೆಲ್ಲ ಅನೇಕ ಕಡೆ ಸರ್ವಮೂಲದಲ್ಲಿ ಬಂದಿರೋದನ್ನ ಕೋಟ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ಪಂಡಿತರು. ಮಾಯಾ ಅಂದರೆ ಭಗವಂತನ ಪ್ರಜ್ಞೆ, ಅದು ಬಿಟ್ಟು ಬೇರೆ ಯಾವುದು ಕೂಡ ಅಲ್ಲಿ ಮಾಯಾ ಅಲ್ಲ ಅಂತ ಅದರ ತಾತ್ಪರ್ಯ.
ಮಾಯೇತಿ ಭಗವತ್ ಪ್ರಜ್ಞಾ ನಚ ಸಾ ಮಿಥ್ಯಾ ತದಭಿನ್ನತ್ವ. ಮಾಯೆ ಯಾವತ್ತೂ ಕೂಡ ಮಿಥ್ಯಾ ಅಂತ ಹೇಳಬೇಡಿ, ಅದು ಭಗವಂತನ ಇಚ್ಛೆಯಿಂದ ಅಭಿನ್ನವಾದದ್ದು. ನನಗೆ ಇದನ್ನ ಈ ಕೋಟ್ ಮಾಡ್ತಿರುವಾಗಲೇ ಶ್ವೇತಾಶ್ವತರ ಉಪನಿಷತ್ತಿನ ಮತ್ತೊಂದು ವಿಷಯವು ನೆನಪಿದೆ. ಮಾಯಾಂತು ಪ್ರಕೃತಿಂ ವಿಧಿ ಮಾಯಿನಂತು ಮಹೇಶ್ವರಂ ಅಂತ ಹೀಗೊಂದು ಮಾತಿದೆ. ಅಲ್ಲಿಯೂ ಕೂಡ ಮಾಯಾ ಅಂದ್ರೆ ಪ್ರಕೃತಿ, ಒಂದು ಮಾಯಾ ಅಂದ್ರೆ ಭಗವಂತನ ಇಚ್ಛೆ, ಇನ್ನೊಂದು ಮಾಯಾ ಅಂದ್ರೆ ಲಕ್ಷ್ಮೀದೇವಿ, ಮತ್ತೊಂದು ಮಾಯಾ ಅಂದ್ರೆ ಈ ಪ್ರಕೃತಿ. ಹೀಗೆ ಅರ್ಥ ಮಾಡ್ಕೋಬಹುದು. ಅದು ಕೂಡ ಒಂದು ನೆನಪಿಗೆ ಬಂತು, ಅದನ್ನು ಹೇಳಿದೆ. ಹೀಗೆಲ್ಲ ಅದನ್ನ ಬೇರೆ ಬೇರೆ ರೀತಿಯಿಂದ ನಿರಾಕರಣೆ ಮಾಡಿದ್ದಾರೆ. ಮಾಧುರಿ ವಿಶೇಷೋಪಿನ ಅವಾಚ್ಯ. ಶಬ್ದ ಹೇಗೆ ಬ್ರಹ್ಮವಾಚ್ಯ ಆಗಬಹುದು, ಅದಕ್ಕೇನು ಇರೋ ಸಮಸ್ಯೆಗಳನ್ನೆಲ್ಲ ತುಂಬ ಡೀಪ್ ಆಗಿ ಚರ್ಚೆ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ವಿಷದಂ ಕ್ಷೀರ ಮಾಧುರ್ಯಂ ಸ್ಥಿರ ಮಾಜ್ಯಸ್ಯ ತೀಕ್ಷ್ಣಕಂ ಇತ್ಯಾದಿ ಸೂದಶಾಸ್ತ್ರ. ಇದು ಕೂಡ ಸರ್ವಮೂಲದಲ್ಲಿ ಬಂದಿರೋದು. ಸೂದಶಾಸ್ತ್ರ ಅಂದರೆ ಪಾಕಶಾಸ್ತ್ರ, 369ನೇ ಪೇಜ್ನಲ್ಲಿದೆ. ಅದೇನು ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ಹೊರಟಿಲ್ಲ, ಅದನ್ನು ಉದಾಹರಣೆ ತಗೊಂಡಿದ್ದಾರೆ ಅವರು. ಹೇಗೆ ಬ್ರಹ್ಮ ವಾಚ್ಯ ಆಗ್ತದೆ, ಅದಕ್ಕೆ ವಾಚ್ಯ ಅನ್ಲಿಕ್ಕೆ ಇರುವಂತಹ ವಿಘ್ನಗಳನ್ನು ಅವ್ರು ಹೇಗೆ ಪರಿಹಾರ ಮಾಡಿದ್ದಾರೆ ಅಂತ ಮಾತ್ರ ಅಲ್ಲಿ ನಾವು ನೋಡ್ಬೋದು. 370ನೇ ಪೇಜ್ನಲ್ಲಿ ಅಂದರೆ ಈ ತತ್ವಪ್ರದೀಪದ ಕೊನೆಯ ಭಾಗ, ಅದರಲ್ಲಿ ಕೊನೆಯ ಪ್ಯಾರಕ್ಕಿಂತ ಮುಂಚಿನ ಪ್ಯಾರ, ಇತಶ್ಚ ತದೇವ ಅಭ್ಯುಪಗಂತವ್ಯಂ ಅನ್ವಯೋ ಹಿ ನಾಮ ಶಬ್ದಾನ ಮುಖ್ಯ ವೃತ್ತಿ. ತತ್ವ ಸಮನ್ವಯಾತಂತ ಸೂತ್ರ ಹೇಳಿದ್ದಾರೆ ವೇದವ್ಯಾಸರು. ಅನ್ವಯ ಅಂದರೆ ಶಬ್ದಗಳ ಮುಖ್ಯ ವೃತ್ತಿ, ಶಬ್ದಗಳು ಮುಖ್ಯವಾಗಿ ಪ್ರತಿಪಾದನೆ ಮಾಡುವ ರೀತಿ. ಸಮನ್ವಯ ಅಂದರೆ ಪರಮ ಮುಖ್ಯ ವೃತ್ತಿ. ತತ್ರ ಶಬ್ದಾನಾಂ ಬ್ರಹ್ಮಣಿ ಅನನ್ವಯವಾದಿನಃ ಅನ್ವಯ ಮಾತ್ರ ಪ್ರತಿಜ್ಞಾನೇಪಿ ಸಂಭ್ರಮಂ ಆರಭಂತೆ. ಬ್ರಹ್ಮಣ ಶಬ್ದದಿಂದ ವಾಚ್ಯನೇ ಅಲ್ಲ, ಶಬ್ದಗಳಿಗೆ ಬ್ರಹ್ಮನಲ್ಲಿ ಅನ್ವಯವೇ ಇಲ್ಲ. ಬ್ರಹ್ಮಣಿ ಅನನ್ವಯವಾದಿನಃ, ಅನ್ವಯವನ್ನೇ ಒಪ್ಪದೇ ಇದ್ದಂಥವರು ಇನ್ನು ಸಮನ್ವಯವನ್ನು ಹೇಗೆ ಒಪ್ತಾರೆ? ಅನ್ವಯವನ್ನು ತಿಳ್ಕೊಳ್ಳಿಕ್ಕೆ ಅವರಿಗೆ ಸಂಭ್ರಮ ಅಂದರೆ ತುಂಬ ಕಷ್ಟ, ಗೊಂದಲ ಆಗ್ತದೆ. ಕಿಂ ಪುನಃ ಸಮನ್ವಯ ಪ್ರತಿಜ್ಞಾಯಾಮ್, ಅವರಿಗೆ ತತ್ವ ಸಮನ್ವಯಾತ್ ಅನ್ನೋ ಮಾತು ಈ ಅದ್ವೈತಿಗಳಿಗೆ ವಿರೋಧಿಯಾಗಿದೆ ಅಂತ ತಾತ್ಪರ್ಯ. ತತ್ವ ಸಮನ್ವಯಾತ್ ಸಮನ್ವಯಂ ಸೂತ್ರಿತಮಾಕರಣ್ಯ ಬ್ರಹ್ಮವಾಚ್ಯತ್ವ ಪ್ರತಿವಾದಿನಃ ಪ್ರತ್ಯವತಿಷ್ಠಂತೆ. ಅದೇನು ಬೇಡ. ಕಿಮುತ ಪುನಃ ಸಮನ್ವಯ ಸನ್ನಿಧಾನೇನ ಯಾವತ್ತು ತದಭಿಮತಂ ಬ್ರಹ್ಮಣಃ ಅಶಬ್ದತ್ವಂ ನಿರಾಕೃತಂ. ಅವರೇನು ನಿರ್ಗುಣ ಬ್ರಹ್ಮ ಅಂತ ಒಪ್ತಾರೆ, ಅದಕ್ಕೆ ಅಶಬ್ದತ್ವವನ್ನು ಅವ್ರು ಹೇಳ್ತಾರೆ, ಅದನ್ನು ನಾವು ನಿರಾಕರಣೆ ಮಾಡ್ತೀವಿ. ನಿರಾಕರಣೆ ಮಾಡಿದಾಗ ತಾವತ್ತು ಅನ್ವಯೋಪಿ ದೂರಸ್ಥ. ಇನ್ನೂ ನಿರಾಕರಣೆ ಮಾಡೋದಕ್ಕಿಂತ ಮುಂಚೆ ಅನ್ವಯವನ್ನು ನಮಗೆ ತೋರಿಸ್ಲಿಕ್ಕಾಗೋದಿಲ್ಲ. ಅಶಬ್ದತ್ವವನ್ನು ನಿರಾಕರಣೆ ಮಾಡಿಬಿಟ್ಟ ಮೇಲೆ ಅನ್ವಯ ತೋರಿಸ್ಲಿಕ್ಕಾಗ್ತದೆ. ಕಿಂ ಪುನಃ ಸಮನ್ವಯ ಸನ್ನಿಧಾನೇನ, ಇನ್ನು ಸಮನ್ವಯವನ್ನು ಚೆನ್ನಾಗಿ ಸಮನ್ವಯವನ್ನೇ ತೋರಿಸಿಬಿಟ್ರೆ ಅವ್ರ ಮತವನ್ನೆಲ್ಲ ಪೂರ್ಣವಾಗಿ ನಿರಾಕರಣೆ ಮಾಡಿದಂತಾಗ್ತದೆ. ಅತಃ ಮುಖತಯೇವ ತನ್ಮತ ವಿದಾಸೇನ ಸಮನ್ವಯ ಪ್ರಾಪ್ತ್ಯ ಅಸಂಭವಾಶಂಕಾಂ ಉಚ್ಛಿನ್ನತ್ಯ ಅನೇನ ಅಧಿಕರಣೇನ ಇತಿ ಶ್ಲಿಷ್ಯತೆ. ಈ ಅಧಿಕರಣದಿಂದ, ಈ ಸಮನ್ವಯಾಧಿಕರಣದಿಂದ ಮುಖತಯೇವ ಸ್ಪಷ್ಟವಾಗಿಯೇ ತನ್ಮತ ವಿದಾಸೇನ ಅದ್ವೈತದ ಮತವನ್ನು ನಿರಾಕರಣೆ ಮಾಡುವ ಮೂಲಕ ಸಮನ್ವಯವನ್ನು ತೋರಿಸುವ ಮೂಲಕ ನಿರಾಕರಣೆ ಮಾಡಿದ್ದಾರೆ. ಅವರೇನು ಆಶಂಕೆಗಳನ್ನು ತೋರಿಸ್ತಾರೆ, ಆಶಂಕೆಗಳನ್ನು ಉಚ್ಛಿನ್ನತ್ತಿ ಕತ್ತರಿಸಿ ಹಾಕಿದ್ದಾರೆ. ಇತಿ ಶ್ಲಿಷ್ಯತೆ, ಸಮಸ್ತವೂ ಅತ್ಯಂತ ಯುಕ್ತವಾಗಿದೆ, ನಮ್ಮ ಮತದಲ್ಲಿ ಎಲ್ಲವೂ ಸುಸಂಬದ್ಧವಾಗಿದೆ ಅಂತ ಹೇಳ್ತಾರೆ. ಕೊನೆಯದೊಂದು ಪ್ಯಾರ ಇದೆ, ಅದು ಮುಂದಿನ ಆನಂದಮಯಾಧಿಕರಣಕ್ಕೆ ಪೂರ್ವ ಪೀಠಿಕೆಯಾಗಿ ಹೇಳ್ತಾ ಇದ್ದಾರೆ. ಆನಂದಮಯಾಧಿಕರಣ ಆಯಿತು, ಅನ್ನಮಯಾದ್ಯಾನಂದಮಯ ಅಂತ ಬ್ರಹ್ಮರೂಪಂ ಕೋಶಪಂಚಕಂ ಅತ್ಯಂತ ಹೇಯಂ ಉಪನ್ಯಸ್ಯ ಆನಂದಮಯಸ್ಯ ಬ್ರಹ್ಮತ್ವಮುಪದಿಕ್ಷೂಣಿ ಆನಂದಮಯೋಭ್ಯಾಸಾತ್ ಇತ್ಯಾದಿ ಸೂತ್ರಾಣಿ ಸ್ವಯಮೇವ ಮಾಯಿ ಪೂರ್ವಪಕ್ಷಿ ಚಕಾರ. ಈಗ ನಿಮಗಿದು ಮನಸ್ಸಿನಲ್ಲಿ ಪೂರ್ಣ ಗ್ರಹಿಕೆಗೆ ಬರದೆ ಹೋದರೂ ತೊಂದರೆ ಇಲ್ಲ, ಅದು ಮುಂದೆ ನಾವು ಅದನ್ನು ನೋಡಿದಾಗ ಗೊತ್ತಾಗ್ತದೆ. ಈ ಆನಂದಮಯ, ವಿಜ್ಞಾನಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಈ 4 ಹೆಸರುಗಳು ಕೂಡ ಬ್ರಹ್ಮನ ಹೆಸರುಗಳು ಅಂತ ಮುಂದೆ ಸಮರ್ಥನೆ ಮಾಡ್ತಾರೆ. ಆದರೆ ಅವರು ಮಾತ್ರ, ಅದ್ವೈತಿಗಳು ಮಾತ್ರ ಅದನ್ನ
ಬ್ರಹ್ಮಸೂತ್ರದ ಸಿದ್ಧಾಂತವನ್ನೇ ಒಪ್ಪಿಲ್ಲ. ಆ ಸೂತ್ರಗಳನ್ನು ಪೂರ್ವಪಕ್ಷ ಹೇಳ್ತಾ ಇವೆ, ಅವು ಸಿದ್ಧಾಂತ ಹೇಳ್ತಿಲ್ಲ ಅಂತ ಅವರು ವಾದ ಮಾಡ್ತಾರೆ. ಅದೊಂದು ತುಂಬ ಅಸಂಗತವಾದಂಥ ವಿಚಾರ. ಇತ್ಯಾದಿ ಸೂತ್ರಾಣಿ, ಈ ಸೂತ್ರಗಳನ್ನು ಮಾಯಿ ಅದ್ವೈತಿಯು ಸ್ವಯಮೇವ ಪೂರ್ವಪಕ್ಷಿ ಚಕಾರ. ಅವು ಬ್ರಹ್ಮನಿಗೆ ಆನಂದಮಯತ್ವವನ್ನು ಹೇಳ್ತಾ ಇಲ್ಲ, ಅವೆಲ್ಲ ಕೇವಲ ಪ್ರಶ್ನವನ್ನು ಹೇಳ್ತಾ ಇವೆ ಅಂತ. ಇದನ್ನು ಗಮನಿಸಿ. ನಾವು ನಮ್ಮ ಗ್ರಹಿಕೆಯಂತೆ ಎಲ್ಲ ಸೂತ್ರಗಳು ಕೂಡ ಪರಬ್ರಹ್ಮನ ಕುರಿತಾದ ಆಶಂಕೆಗಳ ಪರಿಹಾರಾರ್ಥವಾಗಿರೋದು. ಯಾವುದೂ ಪ್ರಶ್ನವನ್ನು ಬ್ರಹ್ಮಸೂತ್ರ ಹೇಳೋದಿಲ್ಲ. ಪ್ರಶ್ನವನ್ನು ನಾವು ಮಾಡ್ಕೋಬೇಕಷ್ಟೇ. ಅದಕ್ಕೆ ಹಿನ್ನೆಲೆಯಾಗಿ ನಾವು ಓದಿದ್ರೆ ಪ್ರಶ್ನೆ ಬರ್ತದೆ, ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸೂತ್ರ ಇದೆಯೇ ಹೊರತು ತಾನು ಯಾವುದು ಪ್ರಶ್ನವನ್ನು ಅದು ಮಾಡೋದಿಲ್ಲ. ಇವರು ಅವೆಲ್ಲವೂ ಕೂಡ ಪೂರ್ವಪಕ್ಷವನ್ನು ಹೇಳಲಿಕ್ಕೆ ಹೊರಟಿವೆ, ಸಿದ್ಧಾಂತವನ್ನು ಹೇಳಲಿಕ್ಕೆ ಹೊರಟಿಲ್ಲ ಅಂತ ಬ್ರಹ್ಮಸೂತ್ರದ ಆಶಯವನ್ನೇ ತಿರುಚಿ ಹಾಕಿದ್ದಾರೆ. ನೋಡಿ, ಅನ್ನಮಯದಿಂದ ಹಿಡಿದು ಆನಂದಮಯ ಅಂತದವರೆಗೆ ಆ ಬ್ರಹ್ಮನ ರೂಪಗಳಿವೆಲ್ಲ ವಾಸ್ತವಿಕವಾಗಿ ಕೋಶ ಪಂಚಕಗಳು. ಅವನ್ನ ಅತ್ಯಂತ ಹೇಯಂ, ಇವೆಲ್ಲವೂ ಬ್ರಹ್ಮನ ರೂಪಗಳು. ಇವರೇನಂತಾರೆ ಅದ್ವೈತಿಗಳು, ಕೋಶ ಪಂಚಕಂ ಅತ್ಯಂತ ಹೇಯಂ ಉಪನ್ಯಾಸ್ಯ. ಬ್ರಹ್ಮನ ರೂಪ ಇವೆಲ್ಲವೂ ಬ್ರಹ್ಮನ ಹೆಸರುಗಳು ಅನ್ನೋದನ್ನು ಮರೆತು, ಇವು ಬ್ರಹ್ಮನ ಹೆಸರುಗಳಲ್ಲರಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಅಂತ ಬೇರೆ ಕೋಶಗಳೇ ಇವೆ ಅಂತ ಇವ್ರು ಅರ್ಥ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅತ್ಯಂತ ಹೇಯ ಅದು. ಯಾವುದನ್ನ ಬಿಟ್ಟು ಭಗವಂತರನ್ನೇ ಜಿಜ್ಞಾಸೆ ಮಾಡ್ರಿ ಅಂತ ಶಾಸ್ತ್ರ ಹೇಳಿದೀವೋ ಅಂಥ ಅತ್ಯಂತ ಹೇಯವಾದ ಈ ಜಗತ್ತಿನ ಒಂದು ಭಾಗ ಈ ಕೋಶ ಪಂಚಕಗಳು. ಹಾಗೆ ಅರ್ಥ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಉಪನ್ಯಾಸ್ಯ ಆನಂದಮಯತ್ವಸ್ಯ ಬ್ರಹ್ಮತ್ವಂ ಉಪದಿದಿಕ್ಷೂಣಿ. ಆನಂದಮಯ ಮಾತ್ರ ಬ್ರಹ್ಮ ಅಂತ ಹೇಳ್ತಾರೆ ಅವರು ಕೊನೆಗೆ. ಉಳಿದಿದ್ದೆಲ್ಲವೂ ಕೋಶ ಪಂಚಕ ಅಂತ. ಅದು ನಾವು ಮುಂದೆ ನೋಡಿದಾಗಲೇ ಸ್ಪಷ್ಟ ಆಗ್ತದೆ. ಆದ್ದರಿಂದ ಬ್ರಹ್ಮಸೂತ್ರಗಳ ಆ ಸಿದ್ಧಾಂತದ ಸ್ವರೂಪವನ್ನೇ ಸರಿಯಾಗಿ ಅರಿಯದೆ ಅದನ್ನೇ ಪೂರ್ವಪಕ್ಷವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅನೈವ ದಿಶಾ ಉತ್ತರ ಸೂತ್ರೇಶ್ವಪಿ ಸುಖತರಂ ಊಹನೀಯೋಯಂ ನ್ಯಾಯ. ಮುಂದಿನ ಎಲ್ಲ ಸೂತ್ರಗಳಲ್ಲೂ ಕೂಡ ಈ ಥರ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಜವಾಗಿ ಹೇಳ್ಬೇಕಂದ್ರೆ ಈ ಆನಂದಮಯಾಧಿಕರಣೀಯತ್ವ ಅನ್ನೋ ಈ ಪ್ಯಾರಾನ ನಾನು ಈಗ ಆ ತ್ರಿವಿಕ್ರಮ ಪಂಡಿತರ ಟೀಕೆಯ ಆ ಭಾಗದ ಕನ್ಕ್ಲೂಷನ್ ಅದಾದ್ರಿಂದ ಹೇಳಿದೆ. ಮುಂದೆ ಅವ್ರು ಏನೇನು ಹೇಳ್ತಾರೆ ಅಂತ ಅನ್ನೋದನ್ನು ಸ್ವಲ್ಪ ನಾನು ಈಗಾಗಲೇ ಶ್ರವಣ ಮಾಡಿದ್ದೇನೆ. ಆದರೂ ಅಲ್ಲಿ ಮುಂದೆ ನಾವೇ ಅದನ್ನು ಪಾಠಕ್ಕೆ ಹಿಡಿದಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರಿಂದ ಈಗ ಒಂದು ವೇಳೆ ಕೇಳುವವರಿಗೂ ನಿಮ್ಗೆ ಅದು ಅಸ್ಪಷ್ಟ ಆದರೆ ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡಬೇಕಾಗಿಲ್ಲ. ಅದ್ರ ಬಗ್ಗೆ ವಿಸ್ತೃತವಾಗೇ ಬರ್ತದೆ. ಶಾಂಕರ ಭಾಷ್ಯವು ಅದನ್ನು ಏನಂತ ಹೇಳಿದೆ ಅನ್ನೋದನ್ನು ನಾವು ನೋಡೋರಿರ್ತೀವಿ. ಪ್ರಕಟ ಭಾವಾತ್ ಗ್ರಂಥ ಬಾಹುಲ್ಯ ಭಯಾಚ್ಚ ಏವಂ ಉಪರಮ್ಯತೆ. ಇಷ್ಟು 4-5 ಪುಟ ಬರೆದ್ರು ತ್ರಿವಿಕ್ರಮ ಪಂಡಿತರು. ಬರೆದು ಇನ್ನು ಭಾಳ ಬರೆಯೋದಿದೆ. ಆದರೆ ಅದನ್ನು ನೀನು ಭಾಳ ಬರೀತಾ ಕೂತ್ರೆ ಗ್ರಂಥ ದೊಡ್ಡದಾಗ್ತದೆ. ಮತ್ತು ವಿಷಯ ಸ್ಪಷ್ಟವಾಗಿದೆ. ಎಷ್ಟಂತ ಯಾಕೆ ಇದನ್ನು ಹೇಳ್ಬೇಕು, ಭಾಳ ನಾನು ಬೇಡ ಅಂತ ಬಿಟ್ಟಿದ್ದೀನಿ, ಇಲ್ಲಿಗೆ ಸಾಕು ಅಂತಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ತತ್ವಪ್ರದೀಪದ ಭಾಗ ಸಮಾಪ್ತವಾಗಿದೆ. ಇವತ್ತಿನ ಪಾಠವು ಸಮಾಪ್ತ ಆಗಿದೆ.